ಮೈಸೂರಿನ ಸರಗೂರಿನಲ್ಲಿ ಹುಲಿ ದಾಳಿಗೆ ರೈತ ರಾಜಶೇಖರ್ ಅನ್ನೋರು ಮೃತಪಟ್ಟಿದ್ದರು. ಇವತ್ತು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಘೇರಾವ್ ಹಾಕಿದ್ದಾರೆ ರೈತರು. ಹುಲಿ ದಾಳಿಗೆ ರೈತ ರಾಜಶೇಖರ್ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಶವಾಗಾರದ ಬಳಿ ಬಂದ ಸಚಿವ ಈಶ್ವರ ಖಂಡ್ರೆಗೆ ರೈತರು ಘೇರಾವ್ ಹಾಕಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು, ಪ್ರಾಣಿ ಮಾನವ ಸಂಘರ್ಷ ಶಾಶ್ವತ ಪರಿಹಾರ ಕಂಡುಹಿಡಿಬೇಕು ಅಂತೆಲ್ಲ ರೈತರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ರೈತರ ಜೊತೆ ಈಶ್ವರ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ. ನೋಡಿದ್ದೀನಿ, ಭಾಳ ಮೀನ್ಸ್ ಕಡಿಮೆ ಇದ್ದಾರೆ, ಭಾಳ ಕಷ್ಟ ಆಗುತ್ತೆ. ನನಗೆ ಇಲ್ಲಿ ಬಾಡಿ ಇದ್ದಿದ್ದು ಗೊತ್ತಿಲ್ಲ. ಕೇಳಿ, ನಾನು ಇವತ್ತು ಮೈಸೂರಲ್ಲಿ ಬಂದಿದ್ದೆ. ಮೈಸೂರಿಗೆ ನನಗಾಗಿ ಬಾಡಿ ಇಕ್ಕಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಅದು ಬಾಡಿ ಇಲ್ಲಿ ಇದ್ದಿದ್ದು ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿನೇ ಇವತ್ತು ಫೆಡರಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಮೈಸೂರು ಬರ್ತಾ ಇದ್ದಾಗ ನಾನು ಕೇಳಿದೆ ಅಲ್ಲಿ ಎಚ್ ಡಿ ಕೋಟೆಯಲ್ಲಿ ಏನಿದೆ ಅಂತ. ಇಲ್ಲ ಸರ್, ಇನ್ನೂ ಬಾಡಿ ಇಲ್ಲೇ ಇದೆ ಅಂತ. ಅವಾಗ ನನಗೆ ಮಾಹಿತಿ ಬಂದಿದೆ. ನನಗೆ ಕರೆದಿದ್ದೇನೆ ಬಂಡೀಪುರ ಸಭೆನ ಹುಲಿ ಕರಿತಿದ್ದೀರಾ? ನಿಮ್ಮ ಸಭೆನ ಹುಲಿ ಕರಿತಿದ್ದೀರಾ? ಸಭೆ ಹುಲಿ ಕರೆ ಮತ್ತೆ ಇನ್ನೇನು ಮಾತಾಡ್ತಿದ್ದೀರಣ್ಣ? ಇನ್ನೇನು ಮಾತಾಡ್ತಿದ್ದೀರಿ? ತಾವೇನು ಮಾತಾಡ್ತಿದ್ದೀರಿ? ಹೇಳಿ ಹೇಳಿ, ನೀವು ಹೇಳಿ, ಏನು ಕೇಳ್ಬೇಕಂತ. ಇದ್ದಿದ್ರಲ್ಲಿ ಒಂದು ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಅಭಿಮಾನ ಇದೆ. ಅರ್ಥ ಆಯ್ತಾ? ಮಾಡ್ತಿದ್ದೀರಿ, ಆದರೆ ಸ್ಥಳೀಯವಾಗಿ ನೋಡಿದ್ದೀನಿ, ಭಾಳ ಮೀನ್ಸ್ ಕಡಿಮೆ ಇದ್ದಾರೆ, ಭಾಳ ಕಷ್ಟ ಆಗುತ್ತೆ. ಬಟ್ ಕಾಡಂಚಿನ ಪ್ರದೇಶ ಭರ್ತಿ ಮಾಡಲಿಕ್ಕೆ ಕ್ರಮ ಯಾವಾಗ ಕೊಡ್ತೀರಿ ಸರ್ ಟೈಮು? ಮುಖ್ಯವಾಗಿ ವನ್ಯಜೀವಿ ಮಾನವ ಸಂಘರ್ಷವನ್ನು ತಡೆಗಟ್ಟಕ್ಕೆ ಶಾಶ್ವತವಾದಂಥ ಯೋಜನೆಗಳು ಬರಬೇಕಾದದ್ದು. ಯಾಕೆ ಪ್ರಾಣಿಗಳು ಕಾಡ್ಬಿಟ್ಟು ಊರಿಗೆ ಬರ್ತವೆ ಅಂದರೆ ಅಲ್ಲಿ ರೆಸಾರ್ಟ್ಗಳು ತಲೆ ಎತ್ತಿದ್ದಾವೆ, ಗಣಿಗಾರಿಕೆಗಳು ತಲೆ ಇಡ್ತವೆ, ಸಫಾರಿ ನಡೀತವೆ. ಡಿಸ್ಟರ್ಬು ಇವರೇ ಮಾಡ್ತಾ ಇರೋದು. ಇದರಿಂದ ಇಲ್ಲಿ ಬಂದು ಮನುಷ್ಯರ ಮೇಲೆ ದಾಳಿ ಮಾಡ್ತವೆ. ಅದಕ್ಕೆ ತಡೆ ಇಡಬೇಕಾದ್ದು ಒಂದು ಈಶ್ವರ ಖಂಡ್ರೆ ಅವರು ನಿನ್ನೆ ಸರಗೂರಲ್ಲೇ ಇದ್ದರು. ಅದೇ ತಾಲೂಕಲ್ಲಾಗಿರೋದು, 12 ಕಿಲೋಮೀಟ್ರ್ 10 ನಿಮಿಷದ ಜರ್ನಿ. ಅವರು ಅಲ್ಲಿ ಹೋಗಿ ನೋಡಬೇಕಾದ್ದು ಒಬ್ಬ ಮಂತ್ರಿಯ ನಾಗರಿಕವಾದ ಲಕ್ಷಣ. ಅವರು ಇವತ್ತು ಬಂದು ಭೇಟಿಲ್ಲ, ನೆನ್ನೆ ಹೋಗ್ಬೇಕಾಯ್ತು, ಸಾಂತ್ವನ ಹೇಳಬೇಕಾಯ್ತು. 11 ಗಂಟೆ ನಿಯರ್ ಬೈ 11 ಗಂಟೆಯಲ್ಲಿ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾಡಿಗೂ ನಮ್ಮ ಜಮೀನಿಗೂ 25 ಕಿಲೋಮೀಟ್ರ್ ಇದೆ. ಹುಲಿನೇ 25 ಕಿಲೋಮೀಟ್ರ್ ಒಳಗಡೆ ನಮ್ಮ ಜಮೀನಿಗೆ ಬಂದು ದಾಳಿ ಮಾಡಿರೋದು. ಅಂದರೆ ಈ ಹಿಂದೆ ಬರ್ತಾ ಇದ್ವು ಅಲ್ಲಿ ಸರ್. ಈಗ ಹಿಂದೆ ಒಂದು 15 ದಿನ ಬ್ಯಾಕ್ ಬಡಗಲ್ಪುರದಲ್ಲಿ ಆದಾಗ ಒಂದು ಹುಲಿ ನಮ್ಮ ಇಲ್ಲಿಗೆ ಬಂದಿದೆ. ಅಲ್ಲಿ ಹುಲಿ ಆಲ್ರೆಡಿ ಇದೆ. ಹೆಜ್ಜೆ ಗುರುತು ನೋಡಿಕೊಂಡು ಅವ್ರು ಪಟಾಕಿ ಎಲ್ಲ ಹೊಡೆದು ನೋಡಿದ್ದಾರೆ. ಬೋನ್ ಇಟ್ಟಿದ್ರೆ ನಮ್ಮ ಅಪ್ಪ ಈ ಥರ ಆಗ್ತಾ ಇರಲಿಲ್ಲ. ಬೋನ್ ಇಟ್ಟಿದ್ರೆ ಇನ್ ಕೇಸ್ ಹುಲಿ ಬೀಳ್ತಾ ಇತ್ತೇನು ಆಗಲಿಲ್ಲ. ಆಮೇಲೆ ಇನ್ನೊಂದು ಅವ್ರು ಬೇಜವಾಬ್ದಾರಿ ಕೆಲಸ ಬೀರೋಳಲ್ಲಿ ಅಲ್ಲಿ ಎಡೆಯಲ ಡಿವಿಷನಲ್ಲಿ ಅವ್ರು ಬೇಜವಾಬ್ದಾರಿ ಕೆಲಸ, ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿ ಬೇಜವಾಬ್ದಾರಿ ಕೆಲಸದಿಂದ ಹಿಂಗೆ ನಮ್ಮ ಅಪ್ಪನ ಸಾವಾಗಿದೆ. ರೈಟ್, ಕರೆಕ್ಟು. ಈ ಹಿಂದೆನೇ ಒಂದು ಸರ್ತಿ ಸರಗೂರು ಹತ್ರ ಹುಲಿ ಕಾಣಿಸ್ಕೊಂಡಾಗ್ಲೇ ಇವ್ರು ಎಚ್ಚೆತ್ಕೊಂಡಿದ್ದಿದ್ರೆ ಈ ದಾಳಿ ಆಗ್ತಿರ್ಲಿಲ್ಲ ಅಂತ ಅವ್ರ ಮಗನ ಮಾತು ಮಾಡಬೇಕಾಗಿತ್ತು. ಇನ್ನು ತಾವಿದ್ದಲ್ಲಿಗೆ ಮೃತದೇಹ ತರಿಸ್ಕೊಂಡ್ರ ಸಚಿವ ಖಂಡ್ರೆ. ರೈತನ ಮೃತದೇಹ ಮೈಸೂರಿಗೆ ತಂದದ್ದಕ್ಕೆ ಅವರೆಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸರಗೂರಿನಲ್ಲೇ ಇದ್ದರೂ ಕೂಡ ಸಚಿವರು ಘಟನಾ ಸ್ಥಳಕ್ಕೆ ಬಂದಿಲ್ಲ. ಇವತ್ತು ಘಟನಾ ಸ್ಥಳದಲ್ಲಿ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಮೈಸೂರಿಗೆ ಮೃತದೇಹವನ್ನು ತಂದಿದ್ದೀರಾ ಅಂತ ಸಚಿವರಿಗೆ ರೈತರೆಲ್ಲರೂ ಕೂಡ ತರಾಟೆಗೆ ತಗೊಂಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಸ್ಪಷ್ಟ ನಿಲುವು ತಾಳದೆ ಸಚಿವರು ಅಲ್ಲಿಂದ ಹೊರಟಿದ್ದಾರೆ. ನಾನು ಅಂತಿಮ ದರ್ಶನ ಪಡೆಯಲು ಮೈಸೂರಿಗೆ ತಂದಿದ್ದಾರೆ ಅನ್ನೋದು ಸುಳ್ಳು, ಮೈಸೂರಿಗೆ ಯಾಕೆ ತಂದರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸಚಿವರ ವಾದ. ಸಭೆನ ಹುಲಿ ಕರಿತಿದ್ದೀರಾ? ನಿಮ್ಮ ಸಭೆನ ಹುಲಿ ಕರಿತಿದ್ದೀರಾ? ಮತ್ತೆ ಇನ್ನೇನು ಮಾತಾಡ್ತಿದ್ದೀರಣ್ಣ? ಇನ್ನೇನು ಮಾತಾಡ್ತಿದ್ದೀರಿ? ತಾವೇನು ಮಾತಾಡ್ತಿದ್ದೀರಿ? ಹೇಳಿ ಹೇಳಿ, ನೀವು ಹೇಳಿ, ಏನು ಕೇಳ್ಬೇಕಂತ. ಇದ್ದಿದ್ರಲ್ಲಿ ಒಂದು ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಅಭಿಮಾನ ಇದೆ. ಅರ್ಥ ಆಯ್ತಾ? ಮಾಡ್ತಿದ್ದೀರಿ, ಆದರೆ ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಂತು ಖಂಡಿಸ್ತೀನಿ. ನಿಮ್ಮ ಒಂದು ಇದರ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ಬಂದ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಈಗ ಆ ಮೃತ ರಾಜಶೇಖರ್ ಜೊತೆಯಲ್ಲಿ ಬಂದಂತಹ ರೈತರ ಒಂದಷ್ಟು ಬೇಡಿಕೆಗಳು
ಮತ್ತು ಅದಕ್ಕೆ ಈಶ್ವರ್ ಖಂಡ್ರೆ ಅವರು ಸ್ಪಂದಿಸಿದ ರೀತಿ ಓವರಾಲ್ ಹೇಗಿತ್ತು ಈ ಚಿತ್ರಣ ಅಂತ? ಅರವಿಂದ್, ಪ್ರಶ್ನೆ ಮೊದಲನೇದು ಇರುವಂಥದ್ದು, ರೈತರು ಕೇಳ್ತಾ ಇರುವಂಥದ್ದು ನ್ಯಾಯಯುತವಾದಂತಹ ಪ್ರಶ್ನೆ. ರೈತರು ಅಥವಾ ಜೊತೆಗೆ ಮೃತರ ರೈತರ ಮಗ ಕೇಳ್ತಾ ಇರುವಂತಹದ್ದು ನ್ಯಾಯಯುತವಾದಂಥ ಪ್ರಶ್ನೆ. ಸರಗೂರಿನಲ್ಲಿ ಮೃತ ರೈತನ ಮೇಲೆ ದಾಳಿಯಾಗುತ್ತೆ, ಹುಲಿ ದಾಳಿಯಾಗುತ್ತೆ, ರೈತ ಮೃತಪಡ್ತಾರೆ. ಸರಗೂರಿನಲ್ಲೇ ಸರ್ಕಾರಿ ಆಸ್ಪತ್ರೆ ಇದೆ, ಪೋಸ್ಟ್ ಮಾರ್ಟಮ್ ಅಲ್ಲೇ ಮಾಡ್ಬೋದಾಗಿತ್ತು. ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡೋದೇ ಅದನ್ನು ಯಾಕೆ ಮೈಸೂರಿಗೆ ತಂದರು? ಪ್ರಶ್ನೆ ಇರುವಂಥದ್ದು ವೆರಿ ಸಿಂಪಲ್. ಆದರೆ ಈ ಪ್ರಶ್ನೆಗೆ ಅರಣ್ಯ ಸಚಿವರ ಬಳಿಯಲ್ಲಿ ಉತ್ತರ ಇಲ್ಲ. ನನಗೇನು ಗೊತ್ತು ಇಲ್ಲಿ ಯಾಕೆ ತಂದರು ಅನ್ನುವಂಥ ದಾಟಿಯಲ್ಲಿ ಈ ಈಶ್ವರ್ ಖಂಡ್ರೆ ಅವರು ಮಾತನಾಡ್ತಾರೆ. ಎರಡನೇದಾಗಿ, ಒಂದು ತಿಂಗಳಿಂದಲೂ ಕೂಡ ಅಲ್ಲಿ ಹುಲಿ ಓಡಾಡ್ತಾ ಇದೆ, ಹಾಗಾಗಿ ಬೋನ್ ಇಡಿ ಅಂತ ನಾವು ಎಷ್ಟೇ ಸಲ ಮನವಿ ಮಾಡಿದ್ರೂ ಕೂಡ ಅರಣ್ಯ ಇಲಾಖೆಯವರು ಬೋನ್ ಇಡಲಿಲ್ಲ, ಹಾಗಾಗಿ ಅದು ಅವರ ಬೇಜವಾಬ್ದಾರಿತನ ಅನ್ನುವಂಥದ್ದು ರೈತರ ಆಕ್ರೋಶದ ಮಾತು. ಆ ಪ್ರಶ್ನೆಗೂ ಈಶ್ವರ್ ಖಂಡ್ರೆ ಅವರ ಬಳಿ ಉತ್ತರ ಇಲ್ಲ. ಅದ್ರ ಬಗ್ಗೆ ನಾನು ಪರಿಶೀಲನೆ ನಡೆಸ್ತೀನಿ, ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ಆ ನಂತರದಲ್ಲಿ ಕ್ರಮಗಳನ್ನ ಕೈಗೊಳ್ತೀನಿ. ಹೀಗೆ ಇವರೆಲ್ಲರ ಮಾತುಗಳಿಗೆ ನಿಖರವಾದಂಥ ಉತ್ತರ ಸಚಿವರ ಬಳಿ ಇರಲಿಲ್ಲ, ಅಥವಾ ಈ ವಿಚಾರ ಗೊತ್ತಿದ್ರೂ ಕೂಡ ಸಚಿವರು ಅಸಹಾಯಕರಾದ್ರ ಅದಂತೂ ಗೊತ್ತಿಲ್ಲ. ಒಟ್ಟಾರೆ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಒಂದು ರೀತಿಯಾಗಿ ಪಲಾಯನವನ್ನು ಸಚಿವರು ಮಾಡ್ತಾರೆ. ಬಹಳ ಮುಖ್ಯವಾದಂಥ ಪ್ರಶ್ನೆ ಇರುವಂಥದ್ದು, ಮೃತ ರೈತನ ಮೃತದೇಹವನ್ನು ಮೈಸೂರಿಗೆ ತಂದಿದ್ದು ಯಾಕೆ? ಮತ್ತು ನಿನ್ನೆ ಸರಗೂರಿನಲ್ಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರದ್ದು ಯಾವುದೋ ಕಾರ್ಯಕ್ರಮ ನಿಮಿತ್ತ ಅವರು ಅಲ್ಲೇ ಇದ್ದರು. ಅವರೇ ಯಾಕೆ ರಾತ್ರಿ ಹೋಗಿ ಅಲ್ಲಿ ಅಂತಿಮ ದರ್ಶನ ಪಡಲಿಲ್ಲ? ಅಲ್ಲಿ ಮೋಸ್ಟ್ಲಿ ಟೆನ್ಷನ್ ಜಾಸ್ತಿ ಇತ್ತು, ಅಂದರೆ ಕ್ರೌಡ್ ಮಾಬ್ ಹೆಚ್ಚಾಗಿತ್ತು, ಹಾಗಾಗಿ ನಾವು ಹೋಗಿಲ್ಲ ಅಂತ ಅನ್ಕೋಬೋದು. ಹಾಗನ್ನೋ ಮಟ್ಟಕ್ಕೆ ಸಚಿವರು ಮೈಸೂರಿಗೆ ಬಂದರು ಅನ್ನುವಂಥ ದೃಷ್ಟಿಯಿಂದ ಪಾಡಿಯನ್ನು ಮೈಸೂರಿಗೆ ಯಾಕೆ ತರವಾಗತ್ತೆ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇಲ್ಲಿ ಬೇರೆ ಥರದಲ್ಲೇ ಯಾವುದೋ ಲೆಕ್ಕಾಚಾರಗಳು ನಡೆದಂತೆ ಕಾಣ್ತಾ ಇದೆ. ಅಧಿಕಾರಿಗಳು ಭಾಳ ದೊಡ್ಡ ಮಟ್ಟದ ಫೇವರಿಸಮ್ ಮಾಡುವಂಥ ಕೆಲಸವನ್ನು ಮಾಡಿರುವಂತಹ ಅನುಮಾನಗಳು ಈ ಸಂದರ್ಭದಲ್ಲಿ ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಅರವಿಂದ್. ರೈಟ್ KP, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇಂಥ ಘಟನೆಗಳಾದಾಗ ಸಾಮಾನ್ಯ ಮಂತ್ರಿಗಳು ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ ಕೆಲವರು. ಅದೇ ರೀತಿ ಈಶ್ವರ್ ಖಂಡ್ರೆ ಅವರು ಕೂಡ ಮಾಡಿದ್ರ ಅದೇ ಅಸಮಾಧಾನ ರೈತರಿಗಿದೆ.